ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ, ವಿಜಯಪುರ. ಪ್ರತಿದಿನ ಬೆಳಗ್ಗೆ 7:30 ಜನವರಿ 18 ಶನಿವಾರದಂದು ನಡೀತಾ ಇರುವಂಥ ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ಮೆಂಟಲ್ ಎಬಿಲಿಟಿ ಇರ್ಬೋದು, ಅಂಕಗಣಿತ ಇರ್ಬೋದು, ಭಾಷಾ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ನಿಮಗೆ ಯೂಟ್ಯೂಬ್ ಕ್ಲಾಸಸ್ಗಳನ್ನು ಕೊಡ್ತಾ ಇದ್ದೀವಿ, ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀವಿ, ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ ಮತ್ತು ಸಂಭವನೀಯ ಪ್ರಶ್ನೆಗಳನ್ನು ಕೂಡ ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ನವೋದಯ ಪ್ರವೇಶ ಪರೀಕ್ಷೆಗೆ ಸಾಕಷ್ಟು ದಿನಗಳಿಂದ ಪ್ರಿಪರೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರಕಾಶನದಿಂದ ಉಚಿತವಾದ ಕ್ಲಾಸಸ್ಸನ್ನು ನೀಡ್ತಾ ಇದ್ದೇವೆ. ಈ ಜನವರಿ 18 ನಡೀತಾ ಇರುವಂಥ ಪ್ರವೇಶ ಪರೀಕ್ಷೆಗೆ ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಇಂಪಾರ್ಟೆಂಟ್ ಕ್ವಶನ್ಸ್, ಪರೀಕ್ಷೆಯಲ್ಲಿ ಇದೇ ತರಹದ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾನು ನಿಮಗೆ ಗಣಿತ ಮಾಸ್ಟರ್ ಕ್ಲಾಸ್ 5 ಕೊಡ್ತಾ ಇದ್ದೀನಿ. ಹಿಂದಿನ ಮಾಸ್ಟರ್ ಕ್ಲಾಸ್ಗಳನ್ನು ನೀವು ನೋಡ್ಕೋಬೇಕಾಗಿತ್ತು ಅಂದರೆ ಯೂಟ್ಯೂಬ್ನಲ್ಲಿ ನೀವು ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಇಂದಿನ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ. ದಯವಿಟ್ಟು ವಿದ್ಯಾರ್ಥಿಗಳು ನಮ್ಮ ಎಲ್ಲ ಒಂದು ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ 20 ವರ್ಷಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿರುವಂಥ 8ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದೀವಿ. ದಯವಿಟ್ಟು ಪಾಲಕರೇ, ಶಿಕ್ಷಕರೇ ಮತ್ತು ತರಬೇತಿದಾರರಿಗೆ ನಾವು ಕೊಡ್ತಾ ಇರುವಂಥ ಉಚಿತವಾದ ಕ್ಲಾಸಸ್ಗಳನ್ನು ಎಲ್ಲ ಮಕ್ಕಳು ಉಪಯೋಗಿಸಿಕೊಳ್ಳಲಿ, ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರಾಗಲಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಸಿಲೆಬಸ್ಸನ್ನು ಮಕ್ಕಳು ತಿಳಿದುಕೊಂಡು ಎಕ್ಸಾಮ್ಗಳನ್ನು ಬರೆದ್ರೆ ಮಕ್ಕಳಿಗೂ ಕೂಡ ಈ ಒಂದು ಪರೀಕ್ಷೆಗಳ ಭಯ ಹೋಗಲಾಡಿಸಿಕೊಂಡು ನಾನು ಇಂಥ ಪರೀಕ್ಷೆಗಳಲ್ಲಿ ಸಮರ್ಥನಾಗಿದ್ದೀನಿ, ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಯ್ಕೆ ಆಗಲಿಕ್ಕೆ ಎಲಿಜಿಬಲ್ ಇದ್ದೀನಿ ಅಂತ ಮಕ್ಕಳಿಗೆ ಯಾವಾಗ ಧೈರ್ಯ ಬರಲಿಕ್ಕೆ ಸಾಧ್ಯ ಆಗುತ್ತೋ ಅವರು ಈ ಒಂದು ಪರೀಕ್ಷೆಗಳ ಬಗ್ಗೆ ಹೆಚ್ಚು ಓದಲಿಕ್ಕೆ ಇಷ್ಟಪಡ್ತಾರೆ. ದಯವಿಟ್ಟು ಪಾಲಕರಲ್ಲಿ ವಿನಂತಿ, ಈ ನಾವು ಕೊಡ್ತಾ ಇರುವಂಥ ಉಚಿತವಾದ ಕ್ಲಾಸಸ್ಗಳನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ, ಜಿಲ್ಲೆಗಳಿಗೆ, ಬೇರೆ ಬೇರೆ ನಿಮ್ಮ ಗ್ರೂಪ್ಗಳಿಗೆ ಶೇರನ್ನು ಮಾಡಿರಿ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಇದರ ಬಗ್ಗೆ ತಿಳಿದುಕೊಂಡು ಎಕ್ಸಾಮನ್ನು ಬರೆದ್ರೆ ಸರಳವಾಗಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ಇವತ್ತು ನಾನು ಕೊಡ್ತಾ ಇರುವಂಥ ಮಾಸ್ಟರ್ ಕ್ಲಾಸ್ 5ರಲ್ಲಿ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1, 80,905 ಇದನ್ನು ಅಂಕಿಗಳಲ್ಲಿ ಬರೆದಾಗ 80,905 is represented in number form. ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ. 4 ಆಯ್ಕೆಗಳಲ್ಲಿ ಯಾವ ಆಯ್ಕೆಯು ಸರಿ ಆಗ್ತಾ ಇದೆ ಅನ್ನೋದನ್ನೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಂಖ್ಯಾ ಪದ್ಧತಿಗಳ ಮೇಲೆ ನಿಮಗೆ 5ಕ್ಕಿಂತ ಹೆಚ್ಚು ಪ್ರಶ್ನೆಗಳು ರೇಸ್ ಆಗ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ಸಂಖ್ಯಾ ಪದ್ಧತಿ ಅನ್ನುವಂಥ ಟಾಪಿಕನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವಿಭಿನ್ನವಾಗಿರುವಂಥ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ. ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನೀವು ಆ ಪ್ರಶ್ನೆಗಳನ್ನು ತಪ್ಪಬಾರದು.
ಓಕೆ, ಈ ಪ್ರಶ್ನೆಯ ಸಮಯ ಸ್ಟಾರ್ಟ್ ಆಗಿದೆ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಳಿಸಿ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಈ ಸೈನಿಕ ಶಾಲೆ ನವೋದಯ ಶಾಲೆಗೆ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳು ಈಗ 3ನೇ ತರಗತಿಯಿಂದ 4ನೇ ತರಗತಿ ಬಂದಿರ್ತೀರಿ. 4ನೇ ತರಗತಿಯಿಂದ 5ನೇ ತರಗತಿ ಬರ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಲಾಂಗ್ ಟರ್ಮ್ ಕೋರ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. 3, 4, 5ನೇ ತರಗತಿ ಕನ್ನಡ ಮಾಧ್ಯಮ ಇರಲಿ, ಇಂಗ್ಲೀಷ್ ಮಾಧ್ಯಮದಲ್ಲಿ ICSE ಸಿಲೆಬಸ್ಸು, CBSE ಸಿಲೆಬಸ್ಸು, ಸ್ಟೇಟ್ ಸಿಲೆಬಸ್ ಇರುವಂಥ ವಿದ್ಯಾರ್ಥಿಗಳು ಕೂಡ ಈ ನವೋದಯ, ಸೈನಿಕ ಶಾಲೆ, ಮಿಲಿಟರಿ ಶಾಲೆ ಎಕ್ಸಾಮನ್ನು ಬರೀಬಹುದಾಗಿದೆ. ಆದ್ದರಿಂದ ನೀವೇನಾದರೂ ಸೈನಿಕ ಶಾಲೆಗೆ ಸೇರ್ಕೋಬೇಕು, ನವೋದಯ ಶಾಲೆಗೆ ಸೇರ್ಕೋಬೇಕಂತ ಕನಸನ್ನು ಕಟ್ಟಿಕೊಂಡ ವಿದ್ಯಾರ್ಥಿಗಳಿಗೆ ನಾವು ಲಾಂಗ್ ಟರ್ಮ್ ಕೋರ್ಸ್ಗಳಿದ್ದಾವೆ. ದಯವಿಟ್ಟು ಪಾಲಕರು ಈ ಲಾಂಗ್ ಟರ್ಮ್ ಕೋರ್ಸಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ಸೈನಿಕ ಶಾಲೆ ನವೋದಯ ಶಾಲೆ ಸಿಲೆಬಸನ್ನು ನೀವು ಅರ್ಥ ಮಾಡಿಕೊಳ್ಬೋದು. ಈ ಲಾಂಗ್ ಟರ್ಮ್ ಕೋರ್ಸ್ಗಳು ನಿಮ್ಗೆ ಏನಾದರೂ ಬೇಕಾಗಿದ್ದರೆ 9620201224 ಈ ನಂಬರಿಗೆ ಕರೆ ಮಾಡಿ, ಅಥವಾ 9900556617 ನಂಬರಿಗೆ ಕರೆ ಮಾಡಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ ನೋಡಿ, 80,905 ಅಂದರೆ ನಿಮಗಿಲ್ಲಿ ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000 ಸ್ಥಾನ, 10,000 ಸ್ಥಾನದ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ ಈಸಿಯಾಗಿ ಬಿಡಿಸ್ಬೋದು. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಏನು ಮಾಡಿ, ಈಗ ನಾವು ಅಕ್ಷರದಲ್ಲಿ ಕೊಟ್ಟಿದ್ದಾರೆ, ಅದು ಅಂಕಿಯಲ್ಲಿ ಬರಿಬೇಕಾಗಿದೆ. ಅಂಕಿಯಲ್ಲಿ ಕೊಡ್ತಾರೆ, ಅಕ್ಷರದಲ್ಲಿ ಉತ್ತರಿಸಬೇಕಾಗುತ್ತೆ. ಈ ಟೈಪ್ದಲ್ಲಿ ಪ್ರಶ್ನೆಗಳು ಬರ್ತಾನೆ ಇದ್ದಾವೆ ಹಿಂದೆ ನಡೆದಿರುವಂಥ ಪರೀಕ್ಷೆಗಳಲ್ಲಿ. 80,000 ಅಂತ ಹೇಳ್ತಾನೆ. 80,000 ಅಂದರೆ 10,000 ಮತ್ತು 1000 ಸ್ಥಾನಗಳಲ್ಲಿ. ಬಿಡಿ 10, 100, 1000, 10,000. 80,000 ಅಂತ ಹೇಳ್ತಾ ಇದ್ದಾನೆ. 80,000 ಅಂತ ತುಂಬಿ 900, 900, 100ರ ಸ್ಥಾನದಲ್ಲಿ 9 ತುಂಬಿದೆ. 5 ಅಂತ ಕೊಟ್ಟಿದ್ದಾನೆ. 5 ಅನ್ನೋದು ಬಿಡಿ ಸ್ಥಾನದಲ್ಲಿ ತುಂಬಬೇಕು. 10ರ ಸ್ಥಾನದಲ್ಲಿ ಏನೂ ಬಂದಿಲ್ಲ ಅಂದರೆ 0 ಹಾಕಿಬಿಡಿ. ಈಗ ನೋಡ್ಕೊಡ್ರಿ, ಬಿಡಿ 10, 100, 1000, 10,000. ಅವ ಹೇಳ್ತಾನೆ 80,000 ಅಂತಾನೆ. 80,000. 900 ಅಥವಾ 900, 900 ಸ್ಥಾನದಲ್ಲಿ 900. 5 ಅಂತ ಹೇಳ್ತಾನೆ. 5 ಈ ಥರ ನೋಡಿಕೊಂಡಾಗ ನಮಗೆ 80,905 ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಒಂದನೇ ಆಯ್ಕೆ ಈಜಿ ಆಗುತ್ತೆ. 8,095 ಅಂತಾನೆ. ಈ ಆಯ್ಕೆ ಆಗೋದಿಲ್ಲ. ಮೂರನೇ ಆಯ್ಕೆ ನೋಡ್ರಿ, 8 ಲಕ್ಷ ಅಂತ ಕೊಡ್ತಾ ಇದ್ದಾನೆ. ಇಲ್ಲಿ 8 ಲಕ್ಷ ಇಲ್ಲವೇ ಇಲ್ಲ. ಇದು ಆಯ್ಕೆ ಹೋಯಿತು. ನಾಲ್ಕನೇ ಆಯ್ಕೆ 80,000 ಇದೆ. ನೋಡಿಲಿ, 80,000 ನೋಡಿ, ನೋಡ್ಕೊಳ್ಳಿ. 100, 1000, 10,000, ಲಕ್ಷ, 10 ಲಕ್ಷ. 80 ಲಕ್ಷ 9,000 ಅಂತಾನೆ. 80 ಲಕ್ಷ ಅಂತ ಕೊಟ್ಟಿಲ್ಲ, ಅಲ್ಲಿ 80,000 ಅಂತ ಕೊಟ್ಟಿದ್ದಾನೆ. 80,905 ಸರಿಯಾದ ಆಯ್ಕೆ ಬಿ ರೈಟ್ ಆಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ಕರೆಕ್ಟ್ ಸ್ಥಾನಗಳಿಗೆ ನೀವು ತುಂಬುತ್ತಾ ಹೋದಾಗ ಈಸಿಯಾಗಿ ನೀವು ಸರಿಯಾಗಿ ಉತ್ತರವನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಥರ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ನೀವು ನಿಮ್ಮ ನೋಟ್ ಪುಸ್ತಕಗಳಲ್ಲಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ ಉತ್ತರ ಯಾವುದು ಅನಿಸುತ್ತೋ ಆ ಉತ್ತರಕ್ಕೆ ಕಲರ್ ಶೇಡ್ ಮಾಡೋದನ್ನು ಮಾಡಿ. ಆ ಥರ ಉತ್ತರವನ್ನು ಬಿಡಿಸಿದ ಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಎರಡನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2. ಫಸ್ಟು ಸರಿಯಾಗಿ ಪ್ರಶ್ನೆಗಳನ್ನು ಓದ್ಕೊಳ್ಳಿ.
ಪ್ರಶ್ನೆ ಓದಿದ ಮೇಲೆ ನಿಮಗೆ ಪ್ರಶ್ನೆ ಏನು ಕೊಟ್ಟಾನ, ಏನು ಕೇಳಿದ್ದಾನೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ನೆಕ್ಸ್ಟು ನಾವು ಏನು ಮಾಡಬೇಕಂತ ನಿಮಗೆ ಯೋಚನೆ ಬರುತ್ತೋ ನೀವು ಬಿಡಿಸ್ಲಿಕ್ಕೆ ಪ್ರಾರಂಭಿಸಬೇಕಾಗುತ್ತೆ. ಪ್ರಶ್ನೆ ಏನಿದೆ ಅಂದರೆ 36,490 ಈ ಸಂಖ್ಯೆಯಲ್ಲಿ 6 ಮತ್ತು 9ರ ಅಂಕಿಗಳು ಅದಲು ಬದಲು ಆದರೆ ಹೊಸ ಸಂಖ್ಯೆ ಮತ್ತು ಮೂಲ ಸಂಖ್ಯೆ ನಡುವಿನ ವ್ಯತ್ಯಾಸವೆಷ್ಟು ಅಂತ ಕೇಳ್ತಾ ಇದ್ದಾನೆ. ಇಂಗ್ಲಿಷ್ನಲ್ಲಿ ಇನ್ ಎ ನಂಬರ್ 36,490 the digits 6 and 9 are interchanged their places, then the difference between new number and given number is ಅಂತ ಕೊಡ್ತಾ ಇದ್ದಾರೆ. ಪ್ರಶ್ನೆಗಳನ್ನ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರೆ ಎಲ್ಲ ಪ್ರಶ್ನೆಗಳನ್ನು ನಾವು ಸರಿಯಾಗಿ ಬಿಡಿಸ್ಬೋದು. ಪ್ರತಿ 12 ಅಧ್ಯಾಯಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ 12 ಅಧ್ಯಾಯಗಳ ಮೇಲೆ ಅವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅಂದರೆ ನೀವು 12 ಅಧ್ಯಾಯಗಳನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿರಬೇಕು. ಡಿಫ್ರೆಂಟ್ ಟೈಪ್ದಲ್ಲಿರುವಂಥ ಲೆಕ್ಕವನ್ನು ಬಿಡಿಸ್ತಾ ಹೋದಾಗ ಮಾತ್ರ ನಾವು ನವೋದಯ ಪರೀಕ್ಷೆಗಳಲ್ಲಿ ಯಾವುದೇ ಟೈಪ್ ಪ್ರಶ್ನೆಗಳು ಬಂದರೂ ಕೂಡ ನಾವು ಅದು ಅನಾಲಿಸಿಸ್ ಮಾಡಿಕೊಂಡು ಆ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ನೀವು ರೀತಿ ಸಹಿತ ಬಿಡಿಸಿದ್ರೆ ಮಾತ್ರ ಆ ಥರ ಪ್ರಶ್ನೆಗಳು ಬಂದಾಗ ನಮಗೆ ಈಸಿಯಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೋಡಿಕೊಳ್ಳಿ. ಇಲ್ಲಿ ಕೊಟ್ಟಿದ್ದು ಅವರು 36,490 ಮೂಲ ಸಂಖ್ಯೆ ಕೊಟ್ಟಿದ್ದಾರೆ. ಮೂಲ ಸಂಖ್ಯೆ ಅಂದರೆ ಮೊದಲು ಕೊಟ್ಟಿದ್ದು ಮೂಲ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ ಲಕ್ಷ ಕೊಟ್ಟು ನೀವು ಬರ್ಕೊಳ್ಳೋಕ್ಕೆ ರೂಢಿ ಮಾಡಿಕೊಳ್ಳಿ. ಮೂಲ ಸಂಖ್ಯೆ ಈಜಿಕಲ್ ಟು 36,490 ಇದು ಮೂಲ ಸಂಖ್ಯೆ ಅಂದರೆ ಮೊದಲ ಸಂಖ್ಯೆ. ನೆಕ್ಸ್ಟ್ ಏನು ಮಾಡಿದವನು, ಈ ಕೊಟ್ಟಿರುವ ಸಂಖ್ಯೆಗಳಲ್ಲಿ 6 ಮತ್ತು 9 ಅಂಕಿಗಳನ್ನು ಅದಲು ಬದಲು ಮಾಡಿರಿ, ರಿವರ್ಸ್ ಚೇಂಜ್ ಮಾಡಿರಿ ಅವೆರಡನ್ನು ಅಂತ ಹೇಳ್ತಾ ಇದ್ದಾನೆ. ಆ ಎರಡೂ ಸಂಖ್ಯೆಗಳ ಸ್ಥಾನಗಳನ್ನು ಚೇಂಜ್ ಮಾಡಿರಿ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಅದು ಹೊಸ ಸಂಖ್ಯೆ ಅಂತ ಅರ್ಥ. ಹೊಸ ಸಂಖ್ಯೆ ಈಸ್ ಈಕ್ವಲ್ ಟು ಹೊಸ ಸಂಖ್ಯೆ. ನೋಡಿ ವಿದ್ಯಾರ್ಥಿಗಳೇ, ಆ ಹೊಸ ಸಂಖ್ಯೆ ಏನಾಗ್ತಾ ಇದೆ ಅಂದರೆ 2 ಸ್ಥಾನಗಳು ಬದಲಾಗಬೇಕು. ಯಾವುದು 6 ಜಾಗಕ್ಕೆ ಹೋಗಿ 9 ಕುಂದಿರಿಸ್ಬೇಕು, 9 ಜಾಗ ತಂದು 6 ಕುಂದಿರಿಸ್ಬೇಕಂತ. ಉಳಿದು ಸಂಖ್ಯೆಗಳು ಅದೇ ಸ್ಥಾನಗಳಲ್ಲಿ ಇರಬೇಕು. ಆ 2 ಸಂಖ್ಯೆಗಳು ಮಾತ್ರ ಬದಲಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಇಂಟರ್ಚೇಂಜ್ ಆಗಬೇಕಂತ ಹೇಳ್ತಾನೆ. ಹಾಗಾದ್ರೆ ಇದು 3 ಹೆಂಗಿತ್ತು 3 ಹಾಗೆ ಇಟ್ಬಿಡ್ತೀನಿ. 6ರ ಜಾಗ ತಂದು 9 ಹಾಕ್ತೀನಿ. 4 ಹೇಗಿತ್ತೋ ಹಾಗೆ ಇಡ್ತೀನಿ. 6ರ ಜಾಗಕ್ಕೆ ಹೋಗಿ ಅದನ್ನ 9 ಜಾಗಕ್ಕೆ ಹಾಕಿಬಿಡ್ತೀನಿ. 0 ಇಡ್ತೀನಿ. ಈಗ ನಾವು ಇಂಟರ್ಚೇಂಜ್ ಮಾಡಿದ್ದೇವೆ. ಅವನಂತರ ಮೂಲ ಸಂಖ್ಯೆ ನಡುವಿನ ವ್ಯತ್ಯಾಸ, ಹೊಸ ಸಂಖ್ಯೆಗೂ ಮತ್ತು ಮೂಲ ಸಂಖ್ಯೆ ನಾವು ಇಂಟರ್ಚೇಂಜ್ ಮಾಡಿದಾಗ ನಮ್ಮ ಸಂಖ್ಯೆಗಳು ಗೊತ್ತಾಯಿತು. ಈಗ ಅದು ವ್ಯತ್ಯಾಸ ಮಾಡಬೇಕು ಅಂತ ಅವನು ಕೇಳ್ತಾ ಇದ್ದಾನೆ. ಎದಕ್ಕೆ? ಹೊಸ ಸಂಖ್ಯೆಗೆ ಅಂತ ಹೇಳ್ತಾ ಇದ್ದಾನೆ. ಹೊಸ ಸಂಖ್ಯೆಯಿಂದ ಮೂಲ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂದ್ರೆ ಹೊಸ ಸಂಖ್ಯೆ ನಮಗೆ 39,460 ಇದೆ. ಮೂಲ ಸಂಖ್ಯೆ 36,490 ಇತ್ತು. ವ್ಯತ್ಯಾಸ ಅಥವಾ ಅಂತರ ಬಂದರೆ ಕಳಿಬೇಕು ಅನ್ನೋದು ವಿದ್ಯಾರ್ಥಿಗಳು ಗೊತ್ತಿರಬೇಕು. ಓಕೆ ವಿದ್ಯಾರ್ಥಿಗಳೇ, ಈಗ ನಾವೇನು ಮಾಡಮು, ಇದು ವ್ಯತ್ಯಾಸವನ್ನು ಮಾಡೋಣ.
ಸೊನ್ನೆಯಲ್ಲಿ ಸೊನ್ನೆ ಕಳೆದ್ರೆ ಸೊನ್ನೆ ಬರುತ್ತೆ. 6ರಲ್ಲಿ 9 ಕಳಿಲಿಕ್ಕಾಗಲ್ಲ. ಪಕ್ಕದ ಮನೆಯಿಂದ ಒಂದು ಕ್ಯಾರಿ ತಗೋತೀನಿ, 16 ಆಯಿತು. 16ರಲ್ಲಿ 9 ಕಳೆದ್ರೆ 7 ಉಳಿತು. ಈ ಕ್ಯಾರಿ 4 + 1 ಕೂಡಿಸ್ರೆ 5. ಮತ್ತೆ 4ರಲ್ಲಿ 5 ಹೋಗಲ್ಲ. ಪಕ್ಕದ ಮನೆಯಲ್ಲಿ ಕ್ಯಾರಿ ತಗೋತೀನಿ, 14 ಆಯಿತು. 14ರಲ್ಲಿ 5 ಕಳೆದ್ರೆ 9 ಉಳಿತು. 9ರಲ್ಲಿ 6 ಕಳೆದ್ರೆ 3. 3ರಲ್ಲಿ 1 ಕಳೆದ್ರೆ 2. 3ರಲ್ಲಿ 3 ಕಳೆದ್ರೆ 0. 2970 ಇದು ವ್ಯತ್ಯಾಸ ಬರ್ತಾ ಇದೆ ಅಂತ ಗೊತ್ತಾಯಿತು. ಹೊಸ ಸಂಖ್ಯೆಯಲ್ಲಿ ಮೂಲ ಸಂಖ್ಯೆಯನ್ನು ನಾವು ಕಳೆದ್ರೆ ಉತ್ತರ 2970 ಬರ್ತಾ ಇದೆ. ಅಂದರೆ ಸರಿಯಾದ ಆಯ್ಕೆ ಯಾವುದಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ? ಎ ಆಯ್ಕೆ ಸರಿಯಾಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ನಿಮಗೆ ಸಾಕಷ್ಟು ಸಮಯ ಕೊಟ್ಟಿರೋದ್ರಿಂದ ಪ್ರತಿ ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಪ್ರತಿ ಪ್ರಶ್ನೆಗಳನ್ನು ನೀವು ಕಚ್ಚಾ ಆಳೆ ಅಂತ ಕೊಟ್ಟಿರ್ತಾರೆ, ಅದರಲ್ಲಿ ಬಿಡಿಸಿ ಹಾಕಿದಾಗ ಮಾತ್ರ ನೀವು ಪರ್ಫೆಕ್ಟಾಗಿ ಉತ್ತರವನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ, ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸನ್ನು ಹೇಳುತ್ತಾ, ಈ ಥರ ನೀವು ಪ್ರಯತ್ನವನ್ನು ಮಾಡಿ ಪ್ರತಿ ಲೆಕ್ಕವನ್ನು ಬಿಡಿಸಿದರೆ ಪರ್ಫೆಕ್ಟಾಗಿ ನೀವು 20 ಪ್ರಶ್ನೆಗಳಿಗೆ ನೀವು 20 ಸರಿ ಉತ್ತರವನ್ನು ಉತ್ತರಿಸಬಹುದು ಅಂತ ಹೇಳುತ್ತಾ, ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 3. 3ನೇ ಪ್ರಶ್ನೆ ಕೊಡೋದಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿದಿನ ಈ ನವೋದಯ ಪ್ರವೇಶ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಮಾನಸಿಕ ಸಾಮರ್ಥ್ಯ, ಅಂಕಗಣಿತ ಮತ್ತು ಭಾಷಾಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಉಚಿತವಾಗಿರುವಂಥ ಲೈವ್ ಕ್ಲಾಸನ್ನು ಕೊಡ್ತಾ ಇದೆ. ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ. ಆದರೆ ಈ ಒಂದು ಉಚಿತವಾದ ಕ್ಲಾಸಸ್ಗಳನ್ನು ಪ್ರತಿಯೊಂದು ಜಿಲ್ಲೆ ವಿದ್ಯಾರ್ಥಿಗಳು ಉಪಯೋಗಿಸ್ತಾ ಇದ್ದಾರೆ ಪ್ರತಿದಿನ. ಆದರೆ ಮಕ್ಕಳು ಮತ್ತು ಪಾಲಕರು ಕೇಳಿದರು, ಸರ್ ನೀವು ಕೊಡ್ತಾ ಇರುವಂಥ ಕ್ಲಾಸಸ್ಗಳು ನಮಗೆ ತುಂಬ ಉಪಯೋಗ ಆಗ್ತಾಯಿದ್ದಾವೆ, ಆದರೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರ್ತಾವೆ ಅನ್ನೋದು ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕೊಡಿ ಅಂತ ಪಾಲಕರ ಮತ್ತು ವಿದ್ಯಾರ್ಥಿಗಳ ಒಂದು ಮೇರೆಗೆ ಏನು ಮಾಡಿದ್ದೀವಿ, ಆ ವಿದ್ಯಾರ್ಥಿಗಳು ತಮ್ಮ ಜಿಲ್ಲೆಗಳಲ್ಲಿ ಇದ್ದುಕೊಂಡು ಆನ್ಲೈನ್ ಟೆಸ್ಟ್ ಬರೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ತಮ್ಮ ಮಕ್ಕಳು ತಮ್ಮ ಮನೆಯಲ್ಲೇ ಕುಳಿತುಕೊಂಡು ತಮ್ಮ ಮೊಬೈಲ್ಗಳಲ್ಲಿ ಈ ನವೋದಯ ಮಾಡೆಲ್ ಕ್ವಶನ್ ಪೇಪರ್ಗೆ ರೆಡಿ ಮಾಡಿದ್ದೀವಿ. ಅವೇ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್. 20 ವರ್ಷಗಳಿಂದ ಅನುಭವ ಹೊಂದಿದ ತರಬೇತಿದಾರರಿಂದ ರಚನೆ ಮಾಡಿದ್ದೀವಿ. ಈ 2025 ಜನವರಿ 18ರಂದು ನಡೀತಾ ಇರುವಂಥ ಪ್ರವೇಶ ಪರೀಕ್ಷೆಯ ಸಂಭವನೀಯ ಪ್ರಶ್ನೆಗಳಂತ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ರೆಡಿ ಮಾಡಿಕೊಂಡು ಮಕ್ಕಳಿಗೆ ಆನ್ಲೈನ್ದಲ್ಲಿ ಟೆಸ್ಟ್ ಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ಬಿಡಿಸಿಕೊಂಡು ಪ್ರತಿದಿನ ಕಾಲ್ ಮಾಡ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಈ ನವೋದಯ ಪರೀಕ್ಷೆ ಅಂತ ಫೀಲ್ ಬರ್ತಾ ಇದೆ. ನವೋದಯ ಪರೀಕ್ಷೆಯ ಭಯವನ್ನು ಹೋಗಲಾಡಿಸಲಿಕ್ಕೆ ನಿಮ್ಮ ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಭಾಳ ಹೆಲ್ಪ್ ಮಾಡ್ತಾ ಇದ್ದಾವೆ. ಪ್ರತಿಯೊಂದು ಕ್ವಶನ್ ಪೇಪರ್ನ ಸಾಲ್ವ್ ವಿಡಿಯೋಗಳು ಚೆನ್ನಾಗಿ ನೀವು ಮಕ್ಕಳಿಗೆ ತಿಳಿದಂಗೆ ಪಾಠ ಮಾಡಿದ್ದೀರಿ ಅಂತ ಪ್ರತಿದಿನ ವಿದ್ಯಾರ್ಥಿಗಳು ಈ ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು 2-3 ಬಾರಿಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವೆಲ್ಲ ಹಾಟ್ ಮಾಡೆಲ್ ಕ್ವಶನ್ ಪೇಪರ್. ಹಾಗಾದರೆ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳ ಬೆಲೆ ಕೇವಲ ₹149 ಮಾತ್ರ ಮಾಡಿದ್ದೀವಿ. ರಚನೆ ಮಾಡಿರುವಂಥ ಆ ಶಿಕ್ಷಕರಿಗೆ ಕೊಳ್ಳಕ್ಕೆ ಬರೀ ₹149 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮ್ಮ ಮೊಬೈಲ್ಗಳಲ್ಲಿ ಸಿಗ್ತಾ ಇದ್ದಾವೆ. ದಯವಿಟ್ಟು ಪಾಲಕರು ಮತ್ತು ಶಿಕ್ಷಕರು ತರಬೇತಿದಾರರು ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಕೊಡ್ತಾಯಿದ್ದೀವಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ಟ್ಯೂಷನ್ಗಳಿಗೆ ಹೋಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ತರಬೇತಿ ಕೇಂದ್ರಗಳಿಗೆ ಹೋಗದೇ ಇರುವಂಥ ವಿದ್ಯಾರ್ಥಿಗಳು ಇದು ಮನೆಯಲ್ಲೇ ಕುಳಿತುಕೊಂಡು ಕಲಿತು ಈ ಎಕ್ಸಾಮ್ಗಳನ್ನು ಬರೆದು ಅತಿ ಹೆಚ್ಚು ಅಂಕವನ್ನು ಮಾಡಿಕೊಳ್ಳೋಕ್ಕೆ ನಮ್ಮ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ಕೆಲಸ ಮಾಡ್ತಿದ್ದಾವೆ. ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ನಿಮಗೇನು ಸಿಗ್ತಾ ಇದೆ ಅಂದರೆ
800ಕ್ಕಿಂತ ಹೆಚ್ಚು ಮೆಂಟಲ್ ಎಬಿಲಿಟಿ ಚಿತ್ರಗಳು ಸಿಗ್ತವೆ 10 ಮಾದರಿಗಳ ಮೇಲೆ. ಈ 800 ನೀವು ಮೆಂಟಲ್ ಎಬಿಲಿಟಿ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮ್ಮ ಮಕ್ಕಳು ಆ ನವೋದಯ ಪರೀಕ್ಷೆಗಳಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ಔಟ್ ಅಂಕ ತೆಗೆದುಕೊತಾರೆ. ಇದು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು. 400ಕ್ಕಿಂತ ಹೆಚ್ಚು ಅಂಕ ಗಣಿತದ ಪ್ರಶ್ನೆಗಳು ಕೊಟ್ಟಿದ್ದೇವೆ 12 ಅಧ್ಯಾಯಗಳ ಮೇಲೆ. ಸಂಭವನೀಯ ಪ್ರಶ್ನೆ ತೆಗೆದಿದ್ದೀವಿ. ಆದರೆ ಆ 400 ಮ್ಯಾಥ್ಸ್ಗಳನ್ನು ನಿಮ್ಮ ಮಕ್ಕಳು ಪದೇ 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 ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಪರ್ಫೆಕ್ಟಾಗಿ 400 ಲೆಕ್ಕಗಳು ನಿಮ್ಮ ಮಕ್ಕಳಿಗೆ ಬರಲಿಕ್ತಾ ಇದ್ದಾವೆ ಅಂತಂದರೆ ನೀವು ಅಂಕಗಣಿತದಲ್ಲಿ 20 ಅಂಕವನ್ನು ಪಡೆದುಕೊಳ್ಬೋದು. 80ಕ್ಕಿಂತ ಹೆಚ್ಚು ಪ್ಯಾಸೇಜ್ಗಳನ್ನು ಕೊಟ್ಟಿದ್ದೀವಿ, ಗದ್ಯ ಭಾಗಗಳನ್ನು ಕೊಟ್ಟಿದ್ದೀವಿ, ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೀವಿ, ತಲೆ ಬರಹಗಳನ್ನು ಕೊಟ್ಟಿದ್ದೀವಿ, ವಿಲೋಮ ಪದಗಳನ್ನು ಕೊಟ್ಟಿದ್ದೀವಿ, ವಾಕ್ಯಾವಳಿಗೊಪ್ಪ ಹೆಸರುಗಳನ್ನು ಹಾಕಿದ್ದೀವಿ. ಈಗೇನು 2021, 22, 23, 24 ಈ ವರ್ಷ ನಡೀತಾ ಇದೆಯಲ್ಲ ಪ್ರಶ್ನೆ ಪತ್ರಿಕೆ, ಅದೇ ಥರ ಮಕ್ಕಳಿಗೆ ಗದ್ಯಾಂಶಗಳನ್ನು ಕೊಟ್ಟಿದ್ದೀವಿ. ಪರ್ಫೆಕ್ಟಾಗಿ ನೀವು ಈ 80 ಪ್ಯಾಸೇಜ್ಗಳು ನಿಮ್ಮ ಮಕ್ಕಳು ಪ್ರಾಕ್ಟೀಸ್ ಮಾಡಿದರೆ ಕನ್ನಡದಲ್ಲಿಯೂ ಕೂಡ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಸಹಾಯವಾಗ್ತವೆ. ಪರೀಕ್ಷೆಯಂಥ ಅನುಭವ ನೀಡಲಿಕ್ಕೆ ಒಳ್ಳೆಯ ಈ ಪ್ರಶ್ನೆಗಳು ನಿಮ್ಗೆ ಸಹಾಯ ಮಾಡೋದ್ರಿಂದ ಇವತ್ತೇ ಈ 149 ರುಪೀಸನ್ನು ಪೇ ಮಾಡಿಕೊಂಡು ಹಿಂದೆ ಆನ್ಲೈನ್ದಲ್ಲಿ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ಬೈ ಮಾಡಿಕೊಳ್ಳಿ. ಉತ್ತಮ ಫಲಿತಾಂಶವನ್ನು ನಿಮ್ಮದು ಮಾಡಿಕೊಳ್ಳಿ. ಬರೀ 149 ರೂಪಾಯಿಗಳಲ್ಲಿ ಮಕ್ಕಳು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನೀವು ನವೋದಯಗಳಲ್ಲಿ ಮಕ್ಕಳಿಗೆ ಏನು ಕನಸಿಟ್ಟಿದಾರಲ್ಲ ಆ ಕನಸು ಇಡಲಿಕ್ಕೆ ಇದು ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ಈ ಒಂದು 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಬೇಕಾಗಿತ್ತು ಅಂದರೆ 9955556617 ನಂಬರ್ಗೆ ಕರೆ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಇವತ್ತೇ ನೀವು ಈ 149 ರುಪೀಸ್ದಲ್ಲಿ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ನ ಪರ್ಚೇಸ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 3. ಟೈಮ್ ಸ್ಟಾರ್ಟ್. ನಿಮಗೆ ಕೊಡ್ತಾ ಇರುವಂಥ ಪ್ರಶ್ನೆ ಸಂಖ್ಯೆ 3 ಏನಿದೆ? 3ನೇ ಪ್ರಶ್ನೆ ನೋಡಿಕೊಡ್ರಿ. 4-5 ಅಂಶ ಮತ್ತು 7-15 ಅಂಶರ ಮಸಾಹವನ್ನು ಕಂಡುಹಿಡಿಯಿರಿ. ಫೈಂಡ್ ದ HCF ಆಫ್ 4/5 ಆ್ಯಂಡ್ 7/15. ಭಿನ್ನ ರಾಶಿಗಳ ಮೇಲೆ ನಿಮಗೆ ಮಸ ಕೊಡ್ತಾ ಇದ್ದಾರೆ. ಕಳೆದ ಬಾರಿ ಈ ಭಿನ್ನ ರಾಶಿಗಳ ಮೇಲೆ ನಿಮಗೆ ಲಸ ಮತ್ತು ಮಸದ ಮೇಲೆ ಕ್ವಶನ್ ಬಂದಿತ್ತು. ಈ ಟೈಪ್ದಲ್ಲಿ ಬಂದಾಗ ಮಕ್ಕಳು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಕಲ್ಕೋಬೇಕಾಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಭಯಗೊಳ್ಳಕ್ಕೆ ಹೋಗಬೇಡಿ. ಸಾಕಷ್ಟು ದಿನಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಿರುವಂಥ ನವೋದಯಕ್ಕೆ ನೀವೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ. ಈ ಟೈಪದ ಪ್ರಶ್ನೆಗಳನ್ನು ನೀವು ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿದ್ದೀರಿ. ನಿಮ್ಮಲ್ಲಿರುವಂಥ ಈ ಗಣಿತ ಶಿಕ್ಷಕರುಗಳಿಂದ ನೀವು ಇಂಥ ಪ್ರಾಬ್ಲಮ್ಗಳನ್ನು ತಿಳಿಸ್ಕೊಂಡಿದ್ದೀರಿ. ಹಾಗಾದರೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಉತ್ತರಿಸಲಿಕ್ಕೆ ಮರಿಬೇಡಿ. ಆದರೆ ಸರಿ ಉತ್ತರವನ್ನು ಉತ್ತರಿಸಬೇಕೆ ನೀವು ಪ್ರಯತ್ನಿಸಬೇಕಾಗುತ್ತೆ. ಈ ಥರ ನಿಮ್ಗೆ ಒಟ್ಟು ನವೋದಯದಲ್ಲಿ 20 ಅಂಕ ಗಣಿತದ ಪ್ರಶ್ನೆಗಳಿರ್ತವೆ. ಅದರಲ್ಲಿ 16 ಪ್ರಶ್ನೆಗಳು ಅತಿ ಸರಳವಾಗಿರುವಂಥ ಪ್ರಶ್ನೆಗಳಿರ್ತವೆ. 4 ಪ್ರಶ್ನೆಗಳು ಮಾತ್ರ ಕ್ಲಿಷ್ಟಕರವಾಗಿರ್ತವೆ. 16 ಪ್ರಶ್ನೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಉತ್ತರಿಸ್ತಾರೆ. ಇನ್ನು 4 ಪ್ರಶ್ನೆಗಳು ಕ್ಲಿಷ್ಟಕರವಾದ ಪ್ರಶ್ನೆಗಳಿರ್ತವಲ್ಲ, ಅದು ಜಾಣ ವಿದ್ಯಾರ್ಥಿಗಳೇ ಆ ಪ್ರಶ್ನೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ. ವರ್ಷ ಪೂರ್ತಿ ನೀವು ಕಷ್ಟಪಟ್ಟು ಇಷ್ಟದಿಂದ ಓದ್ತಾ ಇದ್ದೀರಿ. ಹಾರ್ಡ್ ವರ್ಕ್ ಜೊತೆಗೆ ನೀವು ಸ್ಮಾರ್ಟ್ ವರ್ಕನ್ನು ಮಾಡ್ತಾಯಿದ್ದೀರಿ. ಹಾಗಾದರೆ ಈ ಪ್ರಶ್ನೆಗಳ ಬಗ್ಗೆ ನೀವು ಗೊಂದಲ ಬೇಡ. ಪ್ರಶ್ನೆಗಳು ಟಫ್ ಬರ್ತವೋ ಈಜಿ ಬರುತ್ತೋ ಅಂತ ಕನ್ಫ್ಯೂಸ್ ಆಗಬೇಡಿ. ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನಾನು ಆ ಪ್ರಶ್ನೆಗಳನ್ನು ಎದುರಿಸಲಿಕ್ಕೆ ನಾನು ಸಾಧ್ಯ ಇದೆ ಅನ್ನೋದು ನಿಮ್ಮ ಹತ್ರ ಪಾಸಿಟಿವ್ ಎನರ್ಜಿ ಇತ್ತಂದರೆ ಎಲ್ಲ ಪ್ರಶ್ನೆಗಳಿಗೆ ನೀವು ಸರಿ ಉತ್ತರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಥರ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. 4-5 ಅಂಶ ಮತ್ತು 7-15 ಅಂಶರ ಮಸಾಹ ಎಷ್ಟು ಅಂತ ಕೊಟ್ಟಾಗ ಈ ಭಿನ್ನ ರಾಶಿಗಳ ಮೇಲೆ ನಿಮಗೆ
ಲಸ ಅಥವಾ ಮಸ ಕೊಟ್ಟಾಗ ಯಾವ ರೀತಿ ಬಿಡಿಸ್ಬೇಕಂದ್ರೆ ನಮ್ಮ ಮಸಹ ಕೊಟ್ಟಾಗ ನಾನು ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಮಸ ಕೊಟ್ಟಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಅಂಶಗಳ ಮಸಾಹ ಡಿವೈಡೆಡ್ ಬೈ ಛೇದಗಳ ಲಸಾಹವನ್ನು ಮಾಡಿಬಿಡಬೇಕು. ಛೇದಗಳ ಲಸಾಹವನ್ನು ಮಾಡಿಬಿಟ್ರೆ ನೀವು ಈಸಿಯಾಗಿ ಈ ಪ್ರಶ್ನೆಗೆ ಉತ್ತರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅಂಶಗಳು ಯಾವಿದೆ ನೋಡ್ಕೊಳ್ಳಿ. ಅಂಶ ಸ್ಥಾನದಲ್ಲಿ 4 ಇದೆ, ಇನ್ನೊಂದು 7 ಇದೆ. ಛೇದದ ಸ್ಥಾನದಲ್ಲಿ 5 ಇದೆ, 4 5 ಅಂಶ. ಇನ್ನೊಂದು ಛೇದದಲ್ಲಿ 15 ಇದೆ, 7 15 ಅಂಶ. ಅವ್ರೇನು ಹೇಳ್ತಾರ, ಅಂಶಗಳ ಮಸ. ಅಂಶಗಳು ಯಾವಿದ್ದಾವೆ? 4 ಮತ್ತು 5 ಇದ್ದಾವೆ. ಅಂಶದ ಸ್ಥಾನದಲ್ಲಿ ಈ 4 ಇದೆ, 7 ಇದೆ. ಇವುಗಳ ಮಸ ಎಷ್ಟು ಅಂತಾನೆ. ವಿದ್ಯಾರ್ಥಿಗಳೇ, ಒಂದು ಸರಿ ಸಂಖ್ಯೆ ಇದೆ, ಒಂದು ಬೆಸ ಸಂಖ್ಯೆ ಇದೆ. ಸರಿ ಮತ್ತು ಒಂದು ಬೆಸ ಸಂಖ್ಯೆಗಳ ಮಸ ಎಷ್ಟಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತು. 4 ಮತ್ತು 7ರ ಮಸಹ 1 ಆಗುತ್ತೆ. ಅಂಶಗಳ ಮಸ ತೆಗಿ ಅಂತಾನೆ. 4 ಮತ್ತು 7ರದ್ದು ನೀವು ಮಸ ತೆಗಿರಿ, 1 ಬರುತ್ತೆ. ಡಿವೈಡೆಡ್ ಬೈ ಛೇದಗಳ ಲಸ ಅಂತಾನೆ. ಛೇದಗಳು ಯಾವಿದ್ದಾವೆ? 5 ಇದೆ, ಇನ್ನೊಂದು 15 ಇದೆ. ಇವುಗಳ ಲಸ ತೆಗಿಬೇಕಂತ ಹೇಳ್ತಾ ಇದ್ದಾನೆ. 5 ತಗೋತಾ ಇದ್ದೀನಿ. 5 1 5, 5 3 15. ನೆಕ್ಸ್ಟ್ 3 ತಗೋತಾ ಇದ್ದೀನಿ. 1 3 1 3. 5 ಇಂಟು 3, 5 3 15 ಲಸ ಬರುತ್ತೆ. ಈ ಲಸ 15 ಇಟ್ಬಿಡಿ. ಕಟ್ತಾ ಹೋಗ್ತಾ ಇತ್ತಂದರೆ ನಾವು ಕನಿಷ್ಠ ರೂಪಕ್ಕೆ ತರಬೇಕು. ಇಲ್ಲಿ ಅಂಶ ಸ್ಥಾನದಲ್ಲಿ 1 ಬಂದಿದೆ, ಛೇದ ಸ್ಥಾನದಲ್ಲಿ 15 ಬಂದಿದೆ. ಈಗ 4 7 ಅಂಶ ಮತ್ತು 7 15 ಅಂಶರ ಮಸ ಎಷ್ಟಾಗುತ್ತೆ ಅಂದರೆ 1 15 ಅಂಶ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸರಿಯಾದ ಆಯ್ಕೆ ಯಾವುದಿಲ್ಲಿ? 1 15 ಅಂಶ ಅನ್ನೋದು ಸಿ ಆಯ್ಕೆ ಸರಿಯಾಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ಬಿಡಿಸ್ತಾ ಹೋಗ್ರಿ. ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ಅರ್ಥ ಮಾಡಿಕೊಳ್ತಾ ಹೋಗ್ರಿ. ಈ ಟೈಪ್ದಲ್ಲಿ ಬರುವಂಥ ವಿಭಿನ್ನವಾಗಿರುವಂಥ ಪ್ರಶ್ನೆಗಳನ್ನು ಪ್ರತಿ ಅಧ್ಯಾಯಗಳ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಪರ್ಫೆಕ್ಟಾಗಿ ನೀವು ಉತ್ತರವನ್ನು ಉತ್ತರಿಸ್ಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ಸಂಕ್ಷೇಪಿಸಿರಿ, ಸಿಂಪ್ಲಿಫೈ ಮಾಡಿರಿ ಅಂತ ಕೇಳ್ತಾ ಇದ್ದಾನೆ. ಏನಿದೆ ನೋಡ್ರಿ, 353.5 ಪ್ಲಸ್ 2.32 ಪ್ಲಸ್ 43.23. ನಿಮಗೆ 20 ಪ್ರಶ್ನೆಗಳಲ್ಲಿ 16 ಪ್ರಶ್ನೆಗಳು ಈ ಥರ ಸರಳವಾಗಿರುವಂಥ ಪ್ರಶ್ನೆಗಳೇ ಬಂದಿರ್ತವೆ. ಇಂಥ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ತಪ್ಪಬಾರ್ದು. ಪ್ರತಿಯೊಂದು ಸಂಖ್ಯೆಗಳನ್ನು ಸ್ಥಾನಕ್ಕೆ ಅನುಗುಣವಾಗಿ ಹಚ್ಕೊಳ್ಳಿ, ಸರಿಯಾಗಿ ಈ ಪ್ರಶ್ನೆ ಬಿಡಿಸ್ತಾ ಹೋಗ್ರಿ. ದಶಮಾಂಶದಲ್ಲಿ ಕೂಡಿಸೋದನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಶ್ನೆ ಪತ್ರಿಕೆ ರಚನೆ ಮಾಡಬೇಕಂದ್ರೆ 3 ಹಂತಗಳಲ್ಲಿ ಪ್ರಶ್ನೆ ಪತ್ರಿಕೆ ರಚನೆ ಆಗಿರ್ತದೆ. ಟೋಟಲಿ ಲಾಸ್ಟ್ ಹಂತದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪ್ರಶ್ನೆ ಬಂದಿರ್ತವೆ. ಮಿಡಲ್ದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪ್ರಶ್ನೆಗಳು ಬಂದಿರ್ತವೆ. ಈ ಜೀನಿಯಸ್ ಅಂತ ವಿದ್ಯಾರ್ಥಿಗಳ ಟಾಪ್ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪ್ರಶ್ನೆ ಬಂದಿರ್ತವೆ. 3 ವಿದ್ಯಾರ್ಥಿಗಳ ಒಂದು ಅಬಿಲಿಟಿಗಳ ಮೇಲೆ ಪ್ರಶ್ನೆಗಳು ರಚನೆ ಆಗಿರ್ತವೆ ಅನ್ನೋದು ಗೊತ್ತಿರಬೇಕು. ಹಾಗಾದರೆ ನೀವು ದಶಮಾಂಶದಲ್ಲಿ ಕೂಡಿಸುವುದನ್ನು ನೀವು ತಿಳ್ಕೊಂಡಿದ್ದೀರಿ. ಈ ಪ್ರಶ್ನೆಗಳನ್ನು ನಾವು ಈಸಿಯಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಪ್ರಶ್ನೆ ನೋಡಿಕೊಳ್ಳಿ.
353 ಬಿಂದು 5 ಈಗ ಹಚ್ಕೊಂಡ್ಬಿಟ್ಟೇವಿ. ನೆಕ್ಸ್ಟು ಎರಡನೇ ಸಂಖ್ಯೆಯಲ್ಲಿ 2 ಬಿಂದು 3 ಹಚ್ಕೋಬೇಕಂದ್ರೆ ಫಸ್ಟ್ ಬಿಂದು ಜಾಕ ಬಿಂದು ಇಟ್ಬಿಡಿ. ಪೂರ್ಣ ಸಂಖ್ಯೆ 2 ಇದೆನಾ, 2 ಹಾಕಿಬಿಡಿ. ನೆಕ್ಸ್ಟ್ ಅಪೂರ್ಣ ಸಂಖ್ಯೆಯಲ್ಲಿ 3 ಇದೆ, ನೆಕ್ಸ್ಟ್ 2 ಇದೆ. ಇದನ್ನು ಮುಗೀತು. ನೆಕ್ಸ್ಟು ಈ ಸ್ಥಾನಕ್ಕೆ ಬರ್ತೇವೆ 43 ಬಿಂದು 23. ಬಿಂದು ಜಾಗ ಫಸ್ಟ್ ಬಿಂದು ಇಟ್ಕೊಂಡ್ಬಿಡಿ. ಅಪೂರ್ಣ ಸಂಖ್ಯೆ 2 ಇದೆ ಮತ್ತು 3 ಇದೆ. ಪೂರ್ಣ ಸಂಖ್ಯೆಯಲ್ಲಿ 3 ಇದೆ, ನೆಕ್ಸ್ಟು 4 ಇದೆ. ಈ ಸ್ಥಾನಗಳಲ್ಲಿ ಏನೂ ಜಾಗ ಇಲ್ಲ ಅಂದರೆ ನೀವು ಸೊನ್ನೆಗಳನ್ನು ಹಾಕೋಬೋದು. ಇಲ್ಲಿ 0 ಹಾಕೊಳ್ಳಿ, 1, ಇಲ್ಲೂ 0 ಹಾಕೋಬೋದು, ಇಲ್ಲೂ 0 ಹಾಕೋಬೋದು. ನೀವು ಇಲ್ಲಿನೂ ಕೂಡ 0 ಹಾಕೊಂಬಿಡಿ, ಕನ್ಫ್ಯೂಸ್ ಆಗೋದು ಬೇಡ. ಏನು ಚಿಹ್ನೆ ಕೊಟ್ಟಿದ್ದಾನ, ಪ್ಲಸ್ ಚಿಹ್ನೆ ಕೊಟ್ಟಿದ್ದಾನ, ನಾವಿಲ್ಲಿ ಪ್ಲಸ್ ಚಿಹ್ನೆಗಳನ್ನು ಹಾಕೊಂಡ್ಬಿಡೋಣ. ಓಕೆ ವಿದ್ಯಾರ್ಥಿಗಳೇ, ಇದು ಕೂಡಿಸ್ಬೇಕಂತ ಅರ್ಥ. ಮೊತ್ತ ಮಾಡಬೇಕಂತ ನಮ್ಗೆ ಗೊತ್ತಾದರೆ ಈಜಿಯಾಗಿ ಕೂಡಿಸ್ಬಿಡೋಣ. 3ಕ್ಕೆ 2 ಕೂಡಿಸಿದ್ರೆ 5, 3 + 2 5, 5ಕ್ಕೆ 5 ಕೂಡಿಸಿದ್ರೆ 10, ಕ್ಯಾರಿ ಬಂತು 1. ಬಿಂದು ಅಡ್ಡ ಬಂತಾ, ಬಿಂದುವನ್ನು ಇಟ್ಬಿಡಿ. 3 2 5, 5 1 6, 6 3 9, 5 + 4 9. ಈ 3ಕ್ಕೆ ಎಷ್ಟು ಸೊನ್ನೆಗಳನ್ನು ಕೂಡಿಸಿದ್ರೆ 3 ಬರ್ತಾ ಹೋಗುತ್ತೆ. ಈಗ ಕೂಡಿಸಿದಾಗ ನಮಗೆ 399.05 ಬರ್ತಾ ಹೋಗುತ್ತೆ. ಆಯ್ಕೆ ಸಂಖ್ಯೆ ಸಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ನೀವು ಪ್ರಶ್ನೆಗಳನ್ನು ಓದಿಕೊಂಡು ತಿಳಿದುಕೊಂಡು ಏನು ನಾವು ಈ ಲೆಕ್ಕವನ್ನು ಬಿಡಿಸಬೇಕು, ಯಾವ ರೀತಿ ಬಿಡಿಸ್ಬೇಕಂತ ನೀವು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರೋ ನಿಮಗೆ ಈಸಿಯಾಗಿ ಇಂಥ ಪ್ರಶ್ನೆ ಬಿಡಿಸ್ಬೋದು. ಆದರೆ ಗಣಿತ ಅಂದ ತಕ್ಷಣವೇ ಒಂದಿಷ್ಟು ವಿದ್ಯಾರ್ಥಿ ಭಯಗೊಳ್ತಾರೆ. ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಭಯಗೊಳ್ಳಕ್ಕೆ ಹೋಗಬೇಡಿ. ಗಣಿತ ಅದೊಂದು ಭೂತ ಅಲ್ಲ, ಅಂಕಿ ಸಂಖ್ಯೆಗಳ ಜೊತೆಗೆ ಆಡುವ ಇದೊಂದು ಆಟ. ಇದು ನೀವು ಆಟ ಆಡಬೇಕಿಲ್ಲಿ, ಭಯಗೊಳ್ಳಕ್ಕೆ ಹೋಗಬಾರ್ದು. ಸಂಖ್ಯೆಗಳಿದ್ದಾವಲ್ವ, ಇವುಗಳ ಜೊತೆ ಆಟ ಆಡಬೇಕು. ಕೂಡಿಸುವುದು, ಕಳೆಯೋದು, ಗುಣಿಸೋದು, ಭಾಗಿಸೋದು. ಆದರೆ ಈ ಮೂಲ ಕ್ರಿಯೆಗಳು ಬರಬೇಕಂದ್ರೆ ನಮಗೆ ಮಗ್ಗಿ ಬರಬೇಕು, ಟೇಬಲ್ಸ್ಗಳು ಬರಬೇಕು. ಕನಿಷ್ಠ 2ರಿಂದ 25ರವರೆಗೆ ಆದರೂ ಮಗ್ಗಿಯನ್ನು ಕಂಠಪಾಠ ಹಾಕಿ. ಮಗ್ಗಿ ಬಂದ್ರೆ ನಮಗೆ ಗಣಿತ ಈಸಿ ಆಗುತ್ತಂದರೆ ನಾವು ಏನು ಮಾಡ್ಬೇಕಂದ್ರೆ ಪ್ರತಿದಿನ ಮಗ್ಗಿಗಳನ್ನು ಕಂಠಪಾಠ ಹಾಕಬೇಕು. ಮಗ್ಗಿ ನಮ್ಮ ಬಾಯಿನ ಸುಗ್ಗಿ. ಈ ಸುಗ್ಗಿ ಮಾಡ್ಕೋಬೇಕಂದ್ರೆ ನೀವು ಮಗ್ಗಿಯನ್ನು ಕಲೀರಿ. ಗಣಿತನೂ ಕೂಡ ಸರಳವಾದ ವಿಷಯ ಆಗುತ್ತೆ. ಗಣಿತ ವಿಷಯವನ್ನು ಇಷ್ಟಪಡಿರಿ, ಗಣಿತ ಶಿಕ್ಷಕರನ್ನು ಇಷ್ಟಪಡಿರಿ. ಅಂದರೆ ಗಣಿತನೂ ಕೂಡ ನಿಮಗೆ ಒಂದು ಸರಳವಾದ ವಿಷಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5ಗಿಂತ ಮುಂಚೆ ನಮ್ಮ ಈ ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ ಇವರಿಂದ ಏನು ಮಾಡ್ತಿದ್ದೀವಿ, ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಪ್ರತಿದಿನ ಉಚಿತವಾಗಿರುವಂಥ ಲೈವ್ ಕ್ಲಾಸಸ್ ಮತ್ತು ವಿಡಿಯೋ ಕ್ಲಾಸಸ್ ಮತ್ತು ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದೆ. ದಯವಿಟ್ಟು ಜನವರಿ 18 ಶನಿವಾರದಂದು ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ನಮ್ಮ ಉಚಿತವಾದ ಕ್ಲಾಸಸ್ಗಳನ್ನು ಉಪಯೋಗಿಸ್ಕೊಳ್ರಿ. ನಮ್ಮ ಈ ಉಚಿತವಾದ ಕ್ಲಾಸಸ್ಗಳು ನಿಮಗೇನಾದರೂ ಬೇಕಿತ್ತು ಅಂದರೆ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಬೇಕು, ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಬೇಕು. ಈ ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಿದ ತಕ್ಷಣವೇ ನಮಗಲ್ಲಿ ಯೂಟ್ಯೂಬ್ನಲ್ಲಿ ನಿಮ್ಗೆ ರೆಡ್ ಕಲರ್ದೆಲ್ಲ ಆಗಿರುವಂಥ ಈ ಥರ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಮೇಲೆ ನೀವು ಪ್ರೆಸ್ಸನ್ನು ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಯಾವಾಗ ನೀವು ಅದಕ್ಕೆ ಪ್ರೆಸ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಚಿತ್ರಕ್ಕೆ ನೀವು ಹೊತ್ತಿಬಿಟ್ರೆ ಸಾಕು, ನಾವು ಕೊಡ್ತಾ ಇರುವಂಥ ಎಲ್ಲ ಕ್ಲಾಸಸ್ಸಿನ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ದಲ್ಲಿ ಉಚಿತವಾಗಿ ಬಿಡ್ತವೆ. ಇದಕ್ಕೆ ಯಾವುದೇ ನಿಮ್ಮಿಂದ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ದಯವಿಟ್ಟು ಪಾಲಕರು ಉಚಿತವಾಗಿರುವುದರಿಂದ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಉಚಿತವಾಗಿ ನಿಮ್ಮ ಕ್ಲಾಸ್ಗಳಿಗೆ ಸಾಧ್ಯ ಆಗ್ತಾ ಹೋಗುತ್ತೆ. ನಾವು ಪ್ರತಿದಿನ ನಿಮಗೆ ಉಚಿತವಾದ ಕ್ಲಾಸಸ್ಸನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಈ ಉಚಿತವಾದ ಕ್ಲಾಸಸ್ಗಳನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ಗ್ರೂಪ್ಗಳಿಗೆ, ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಶೇರಿಂಗ್ ಈಸ್ ಕ್ಯಾರಿಂಗ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.
ನಿಮ್ಮಿಂದನೂ ಕೆಲವು ವಿದ್ಯಾರ್ಥಿಗಳು ಸಹಾಯವಾಗಲಿ. ನಾವು ಪಾಠ ಮಾಡಿ ನಿಮಗೆಲ್ಲ ಸಹಾಯ ಮಾಡ್ತಾಯಿದ್ದೇವೆ. ಅಂದರೆ ನಿಮ್ಮಿಂದ ಈ ಲಿಂಕ್ಗಳನ್ನು ಬೇರೆ ಬೇರೆ ಗ್ರೂಪ್ಗಳಿಗೆ ಹಾಕಿ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಎಲ್ಲರೂ ಈ ನವೋದಯ ಬಗ್ಗೆ ಪರೀಕ್ಷೆಗಳ ಮಾದರಿಗಳ ಬಗ್ಗೆ ತಿಳಿದುಕೊಂಡು ಎಕ್ಸಾಮ್ ಆದರೆ ನಾವು ಪಾಠ ಮಾಡಿದ್ದಕ್ಕೂ ನೀವು ಕಳಿಸಿದ್ದಕ್ಕೂ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ಈ ಸಬ್ಸ್ಕ್ರೈಬ್ ಆಗುವ ಮೂಲಕ ಇವತ್ತೇ ನಮ್ಮ ವಿದ್ಯಾಸ್ಫೂರ್ತಿ ಯೂಟ್ಯೂಬ್ ಕ್ಲಾಸಸ್ಗಳಿಗೆ ನಿಮ್ಮ ಮಕ್ಕಳನ್ನು ಜಾಯಿನ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಮಕ್ಕಳು ಏನು ಕನಸನ್ನು ಕೊಟ್ಟಿದ್ದಾರಲ್ಲ ಆ ಕನಸು ಈಡೇರಲಿ, ನವೋದಯ ಶಾಲೆಗೆ ಆಯ್ಕೆ ಆಗಲಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಈ ಗ್ರಾಫನ್ನು ಅಧ್ಯಯನ ಮಾಡಿ ಇದು ಒಂದು ವಾರದ 4 ದಿನಗಳಲ್ಲಿ ಆ್ಯಪಲ್ ಬಾಕ್ಸ್ಗಳನ್ನು ಮಾರಾಟವನ್ನು ಪ್ರತಿನಿಧಿಸುತ್ತದೆ. 4 ದಿನಗಳ ನಂತರ 75 ಆ್ಯಪಲ್ ಬಾಕ್ಸ್ಗಳು ಉಳಿದಿದ್ದರೆ ಪ್ರಾರಂಭದಲ್ಲಿ ಆ್ಯಪಲ್ ಬಾಕ್ಸ್ಗಳ ಸಂಖ್ಯೆ ಎಷ್ಟಿತ್ತು ಅಂತ ಅರ್ಥ. ಅಂದರೆ ಪ್ರಾರಂಭದಲ್ಲಿ ನಿಮ್ಮಲ್ಲಿ ಒಟ್ಟು ಎಷ್ಟು ಆ ಆ್ಯಪಲ್ ಬಾಕ್ಸ್ಗಳು ಇದ್ದವು ಅಂತ ಅರ್ಥ. ಅಂದರೆ ಇಲ್ಲಿ ಒಂದಿಷ್ಟು ಬಾಕ್ಸ್ಗಳು 4 ವಾರದಲ್ಲಿ ಒಂದಿಷ್ಟು ಬಾಕ್ಸ್ಗಳು ಮಾರ್ಯಾವು, ಒಂದಿಷ್ಟು ಬಾಕ್ಸು ಉಳ್ಕೊಂಡಿದ್ದಾವೆ. ಹಂಗಂದ್ರೆ ಅವರಲ್ಲಿ ಮೊದಲು ಎಷ್ಟು ಆ ಆ್ಯಪಲ್ ಬಾಕ್ಸ್ಗಳಿದ್ದವು ಅನ್ನೋದು ಈ ಪ್ರಶ್ನೆಯ ಅರ್ಥ. ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಸ್ಟಡಿ ದ ಗ್ರಾಫ್ ವಿಚ್ ರಿಪ್ರೆಸೆಂಟ್ಸ್ ದ ಸೇಲ್ ಆಫ್ ಆ್ಯಪಲ್ ಬಾಕ್ಸಸ್ ಇನ್ 4 days ಆಫ್ ಎ ವೀಕ್. ಇಫ್ ಆಫ್ಟರ್ 4 days 75 ಆ್ಯಪಲ್ ಬಾಕ್ಸಸ್ ಆರ್ ಲೆಫ್ಟ್, then the number of apple boxes are entirely ಅಂತ ಹೇಳ್ತಾ ಇದ್ದಾನೆ. ನೋಡ್ಕೊಳ್ಳಿ, ಇಲ್ಲಿ ಒಂದು ಬಾಕ್ಸಿನ ಚಿತ್ರ ತೋರಿಸ್ತಾ ಇದ್ದಲ್ಲಿ ಆ್ಯಪಲ್ದು, ಅಂದರೆ ಇದು 25 ಬಾಕ್ಸ್ಗಳಿಗೆ ಸಮ ಅಂತ ಹೇಳ್ತಾ ಇದ್ದಾನೆ. ಇದು ನೀವು ಅರ್ಥ ಮಾಡ್ಕೊಂಡಿರ್ಬೇಕು. 4 ವಾರ ಯಾವ್ಯಾವ ಅಂದರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. ಈ ಒಂದು ಬಾಕ್ಸ್ಗಳು 25ಕ್ಕೆ ಸಮ ಅಂತ ಹೇಳ್ತಾ ಇದ್ದಾನೆ. ಹಂಗಂದ್ರೆ ಮಂಡೇ ಎಷ್ಟು ಬಾಕ್ಸನ್ನು ಮಾಡಿರ? 1 ಬಾಕ್ಸು 2 3 4 5 6 7 ಮಾರಿದ್ದಾರೆ, 7. ಟ್ಯೂಸ್ಡೇ ನೋಡ್ಕೊಡ್ರಿ, 1 2 3 4 5 ಮಾರಿದ್ದಾರೆ. ವೆಡ್ನೆಸ್ಡೇ ನೋಡ್ರಿ, 1 2 3 ಮಾರಿದ್ದಾರೆ. ಥರ್ಸ್ಡೇ 1 2 3 4 5 ಮಾರಿದ್ದಾರೆ. ಟೋಟಲ್ ಮಾರಿರುವಂಥ ಬಾಕ್ಸ್ಗಳು ನೋಡ್ಕೊಡ್ರಿ, 5 5 10 10 3 13 13 ಪ್ಲಸ್ 7 20 ಬಾಕ್ಸ್ಗಳನ್ನು ಮಾರ್ಯಾರ ಅಂತ ಅರ್ಥ ಆಯ್ತು. ವಿದ್ಯಾರ್ಥಿಗಳೇ, ಮಂಡೇ ಮಾರಿದ್ದು 7 ಬಾಕ್ಸು, ಟ್ಯೂಸ್ಡೇ ಮಾರಿದ್ದು 5 ಬಾಕ್ಸು, ವೆಡ್ನೆಸ್ಡೇ ಮಾರಿದ್ದು 30 ಬಾಕ್ಸು, ಥರ್ಸ್ಡೇ ಮಾಡಿದ್ದು 5 ಬಾಕ್ಸು. ಟೋಟಲ್ ಮಾರಿದ್ದು ಅವರು 20 ಬಾಕ್ಸ್ಗಳು ಅಂತ ಅರ್ಥ. ಹಾಗಾದರೆ ಏನು ಮಾಡ್ರಿ, ಈ 20 ಬಾಕ್ಸ್ಗಳಿದ್ದಾವೆ. ಟೋಟಲ್ ಅವರು ಈ ಚಿತ್ರ ತೋರಿಸು 25 ಬಾಕ್ಸ್ ಅಂತಾರೆ. ಹಾಗಂದ್ರೆ ಏನು ಮಾಡಿರಿ, ಇಂಟು 25 ಇದು ಗುಣಿಸಿಬಿಡಿ. ಅಂದರೆ ಒಂದು ಏನು ಆ್ಯಪಲ್ ಕಾಣುತ್ತಲ್ಲ ಇದು 25 ಅನ್ನುವಂಥ ಒಂದು ಬಾಕ್ಸಿಗೆ ಸಮ ಅಂತ ಅರ್ಥ. 25 2 50 ಪ್ಲಸ್ ಇದು ಒಂದು 100, 500 ಆಯಿತು. ಅಂದ್ರೆ ಇವಿಷ್ಟು ಏನದಲ್ಲ ಈ ಬಾಕ್ಸ್ಗಳು ಮಾರಿದವಂತ ಅರ್ಥ. ಇವು ಮಾರಿದ ಬಾಕ್ಸ್ಗಳು, ಇವು ಟೋಟಲ್ 20 ಬಾಕ್ಸ್ಗಳು ಮಾರಿದ್ದಾವೆ. ಮಂಡೇ 7 ಬಾಕ್ಸ್ ಮಾರಿದ್ದಾವೆ, ಟ್ಯೂಸ್ಡೇ 5 ಬಾಕ್ಸ್ ಮಾರಿದ್ದಾವೆ, ವೆಡ್ನೆಸ್ಡೇ 3 ಬಾಕ್ಸ್ ಮಾರಿದ್ದಾವೆ, ಥರ್ಸ್ಡೇ 5 ಬಾಕ್ಸ್ ಮಾರಿದ್ದಾವೆ. ಒಟ್ಟು ಮಾರಾಟವಾಗಿರುವಂಥ ಬಾಕ್ಸ್ಗಳು 20. ಅದಕ್ಕೆ ನಾ ಈ 20ಕ್ಕೆ ಇಂಟು 25 ಈ ಬಾಕ್ಸ್ಗೆ ಚಿತ್ರ ಕೊಡ್ತಲ್ಲ ನಾನು ಗುಣಿಸ್ಬಿಟ್ಟೆ, 500 ಬಂತು. ಅಂದ್ರೆ ಮಾರಿದ ಬಾಕ್ಸ್ಗಳು 500. ಇನ್ನು ಏನು ಹೇಳ್ತಾನೆ ಅವನು,
4 ದಿನಗಳ ಮಾರಿದ ಮೇಲೆ 75 ಬಾಕ್ಸ್ಗಳು ಏನಾಗಿದ್ವಂತೆ, ಉಳಿದವಂತೆ. ಹಂಗಂದ್ರೆ ಆ 75 ಬಾಕ್ಸ್ಗಳನ್ನು ಈ ಮಾರಿದ ಬಾಕ್ಸಿಗೆ ಕೂಡಿಸಿಬಿಡ್ತೀನಿ ನಾನು. 500 ಬಾಕ್ಸ್ಗಳು ಮಾರಿದ್ದು. 4 ವಾರಗಳಲ್ಲಿ ಮಾರಿದ ಹಣ್ಣಿನ ಬಾಕ್ಸ್ಗಳ ಸಂಖ್ಯೆ 500. ಮಾರಿದ ಮೇಲೆ ಉಳಿದ ಬಾಕ್ಸ್ಗಳು 75 ಅಂತ ಹೇಳ್ತಾನೆ. ಪ್ರಶ್ನೆ ಕೇಳಿದ್ದು ಪ್ರಾರಂಭದಲ್ಲಿ ಆ್ಯಪಲ್ ಬಾಕ್ಸ್ಗಳ ಸಂಖ್ಯೆ ಎಷ್ಟಿದ್ದವು ಅಂತ ಅರ್ಥ. 500ಕ್ಕೆ ಪ್ಲಸ್ 75 ಕೂಡಿಸಿದ್ರೆ 575 ಬಾಕ್ಸ್ಗಳು ಇದ್ದವು ಅಂತ ಅರ್ಥ. ಒಟ್ಟು ಬಾಕ್ಸ್ಗಳ ಸಂಖ್ಯೆ 575 ಅಂದರೆ ಇಲ್ಲಿ ಸಿ ಆಯ್ಕೆ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ದತ್ತಾಂಶಗಳ ನಿರ್ವಹಣೆ ಅಂತ ಬರುತ್ತೆ. ಪ್ರತಿ ವರ್ಷ ನವೋದಯದಲ್ಲಿ ಒಂದು ಪ್ರಶ್ನೆ ಬರ್ತಾನೆ ಇದೆ ಈ ದತ್ತಾಂಶಗಳ ಮೇಲೆ. ಅತಿ ಸರಳವಾಗಿರುವಂಥ ಇದೊಂದು ಟಾಪಿಕ್ ಅಂತ ಹೇಳ್ಬೋದು. ಆದರೆ ವಿದ್ಯಾರ್ಥಿಗಳು ಇದರ ಒಂದು ಪ್ರಶ್ನೆಗಳನ್ನು ನೀವು ತಪ್ಪಲೇಬಾರ್ದಾಗುತ್ತೆ. ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಳ್ಳಿ, ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಪ್ರಶ್ನೆ ಏನು ಕೇಳೋಣ, ಏನು ಕೊಟ್ಟಿದ್ದಾನೆ, ನಾನೇನು ಮಾಡಬೇಕಂತ ನಿಮ್ಗೆ ಯಾವಾಗ ಪ್ರಶ್ನೆ ಅರ್ಥ ಆಯಿತೋ ನೀವು ಈಸಿಯಾಗಿ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ನಿಮಗೆ ಸರಳವಾಗಿರುವಂಥ ವಿಧಾನದ ಮುಖಾಂತರ ನೀವು ಬಿಡಿಸಿದಾಗ ಪರ್ಫೆಕ್ಟಾಗಿ ನಿಮ್ಗೆ ಆನ್ಸರ್ ಬರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ಈ ದತ್ತಾಂಶಗಳ ನಿರ್ವಹಣೆಗಳ ಬಗ್ಗೆ ಟಾಪಿಕನ್ನು ನೆಗ್ಲಿಜೆನ್ಸಿ ಮಾಡದೆ ಪ್ರತಿ ಪ್ರಶ್ನೆಗಳನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋದ್ರಿ. ಪ್ರತಿ ಪ್ರಶ್ನೆನೂ ಕೂಡ ವೆರಿ 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 ಇಂಪಾರ್ಟೆಂಟು. ಪ್ರತಿ ಅಧ್ಯಾಯಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು 12 ಅಧ್ಯಾಯಗಳ ಮೇಲೆ ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ಅಂಕಗಣಿತದಲ್ಲಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಆತ್ಮೀಯ ಪಾಲಕರೇ, ತರಬೇತಿದಾರರೇ ಮತ್ತು ಶಿಕ್ಷಕರೇ ಮತ್ತು ನನ್ನ ಮುದ್ದು ವಿದ್ಯಾರ್ಥಿಗಳೇ, ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ ಇವರಿಂದ ಪ್ರತಿದಿನ ಈ ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂಥ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ನಮ್ಮ ಉಚಿತವಾದ ಕ್ಲಾಸಸ್ಗಳು ನಿಮಗೆ ಬೇಕಾಗಿತ್ತು. ಪ್ರತಿ ವಿದ್ಯಾರ್ಥಿಗಳು ಈ ಒಂದು ಸಿಲೆಬಸ್ಸನ್ನು ತಿಳಿದುಕೊಂಡು ಎಕ್ಸಾಮನ್ನು ಬರಲಿಕ್ಕೆ ಸಹಾಯವಾಗ್ತಾ ಇದೆ ಅಂತಂದರೆ ಪ್ರತಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಬೇಕು. ಯೂಟ್ಯೂಬ್ ಚಾನಲ್ಲಿ ಹೋಗಿ ನಮ್ಮ ಯೂಟ್ಯೂಬ್ನಲ್ಲಿ ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಬೇಕು. ಈ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿದ ತಕ್ಷಣವೇ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗಬೇಕಂದ್ರೆ ಈ ಥರ ನಿಮ್ಮ ರೆಡ್ ಕಲರಲ್ಲಿ ಕಾಲಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೆಡ್ ಕಲರ್ ಮೇಲೆ ನೀವು ಬಟನ್ ಒತ್ತಿಬಿಡಿ, ಪ್ರೆಸ್ಸನ್ನು ಮಾಡಿಬಿಡಿ. ಯಾವಾಗ ನೀವು ಇದರ ಮೇಲೆ ನೀವು ಸಬ್ಸ್ಕ್ರೈಬ್ ಆದರೂ ಪಕ್ಕದಲ್ಲಿ ಬೆಲ್ ಐಕನ್ ಗಂಟೆ ಬರುತ್ತೆ. ಗಂಟೆ ಮೇಲೆ ಒತ್ತಿಬಿಟ್ರೆ ಸಾಕು, ನಾವು ಕೊಡ್ತಾ ಇರುವಂಥ ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬಂದುಬಿಡ್ತವೆ, ಉಚಿತವಾಗಿರ್ತವೆ. ಇದಕ್ಕೆ ಯಾವುದೇ ಫೀಸನ್ನು ನೀವು ಕಟ್ಟಬೇಕಾಗಿಲ್ಲ. ಆದ್ದರಿಂದ ಬೇಗನೆ ನೀವು ಸಬ್ಸ್ಕ್ರೈಬನ್ನು ಆಗೋದು ಫಸ್ಟ್ ಕಲ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲಿ ಬೆಲ್ ಗಂಟೆ ಒತ್ತಿಬಿಡಿ. ನನ್ನ ಕ್ಲಾಸಸ್ಗಳು ನಿಮ್ಮ ಮಕ್ಕಳಿಗೆ ಅರ್ಥ ಆಗ್ತಾ ಇದ್ದರೆ, ನನ್ನ ಪಾಠಗಳು ನಿಮಗೆ ಚೆನ್ನಾಗಿ ತಿಳಿತಾ ಇದ್ದರೆ ದಯವಿಟ್ಟು ನೀವು ಲೈಕ್ ಬಟನನ್ನು ಕೊಡೋದನ್ನು ಮರಿಬೇಡಿ. ಪ್ರತಿ ವಿದ್ಯಾರ್ಥಿ ಲೈಕ್ ಬಟನ್ ಒತ್ತಿದರೆ ನನ್ನ ಕ್ಲಾಸಸ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅರ್ಥ. ಪ್ರತಿದಿನ ನಾನು ನಿಮಗೆ ಕ್ರೇಜಿಯಾಗಿ ನಿಮಗೆ ಸರಳ ವಿಧಾನದ ಮುಖಾಂತರ ಟ್ರಿಕ್ಕಿ ಮೆಥಡ್ಗಳಲ್ಲಿ ನಾನು ಸಾಕಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಿಮಗೆ ಸಾಲ್ವ್ ಮಾಡೋಕ್ಕೆ ತಯಾರಿದ್ದೀನಿ. ಆದರೆ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಯ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ನೀವು ಎಷ್ಟು ಇವತ್ತು ಪ್ರಶ್ನೆಗಳು ನಿಮಗೆ ಉಪಯೋಗ ಆಗ್ತಾ ಇದ್ದಾವೆ ಅಂತ ನನಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಕ್ಲಾಸಸ್ಗಳು ಇಷ್ಟ ಆಗ್ತಾಯಿದ್ರೆ, ನಾನು ಮಾಡ್ತಿರುವಂಥ ವಿಧಾನಗಳು ನಿಮ್ಗೆ ಸರಿ ಅನ್ನಿಸ್ತಾ ಇದ್ದರೆ ನಿಮ್ಮ ಸ್ನೇಹಿತರಿಗೆ, ಬೇರೆ ಬೇರೆ ಗ್ರೂಪ್ಗಳಿಗೆ, ಬೇರೆ ಬೇರೆ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಈ ಒಂದು ಲಿಂಕನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನವನ್ನು ಉಪಯೋಗಿಸಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡಿದ್ದಾರಂತೆ. ಪ್ರತಿ ಜಿಲ್ಲೆಗಳಿಂದ ಪಾಲಕರ ಒಂದು ತರಬೇತಿದಾರರ ಫೋನ್ಗಳು ಬರ್ತಾ ಇದ್ದಾವೆ. ದಯವಿಟ್ಟು ಈ ಉಚಿತವಾದ ಕ್ಲಾಸನ್ನು ಉಪಯೋಗಿಸಿಕೊಳ್ಳಿ. ನಿಮಗೆ ಈ ಉಚಿತವಾದ ಕ್ಲಾಸಸ್ಗಳು ಬೇಕು, ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರಕಟಿಸಿರುವಂಥ ಪುಸ್ತಕಗಳು ಬೇಕು. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಪ್ಲಿಕೇಶನ್ಗಳ ಬಗ್ಗೆ ಏನಾದರೂ ತಿಳ್ಕೋಬೇಕಾಗಿತ್ತು ಅಂದರೆ ನೀವು 9900555617 ನಂಬರ್ಗೆ ಕರೆ ಮಾಡಿ. ಪ್ರತಿಯೊಂದು ನನ್ನ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯವರು ನೋಡಿಕೊಳ್ಳಿ. ಪ್ರತಿ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.